ಅಣ್ಣಯ್ಯ, ದೇವ್ರ ಕೊಟ್ಟ ತಂಗಿ ಬಾಯ್. ಅಣ್ಣಯ್ಯ ಏನಾದ್ರೂ ಮರ್ತ್ಬಿಟ್ಟ? ಹೌದಮ್ಮ, ನನ್ನ ಹೆಂಡತಿ ಮುಖನ ನೋಡೋದನ್ನೇ ಮರ್ತು ಬಿಟ್ಟೆ. ನೀನ್ ರೆಡಿ ಆಗಿ ಬರ್ತಾರೆ, ಮುಖ ನೋಡ್ಕೊಂಡೇ ಹೋಗು. ಆಯ್ತಮ್ಮ. ಬಂದ್ರು ಬರ್ಲಿ ಫಾಸ್ಟ್ ಆಗಿ ಹೋಗಿ ಟಿಕ್ಕಿ ಕೊಟ್ಬಿಡ್ತೀನಿ. ಆನಂದ ಆಗೋಯ್ತು. ಈ ಟಚ್ಚಲ್ಲಿ ಏನು ಇದೆ? ಏನು ಇಲ್ಲ. ಹಬಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಡಿಕ್ಕಿ ಕಣ್ರಿ, ಡಿಮೀಲ್ ಡಿಕ್ಕಿ. ಅದೇ ಯಾಕೆ ಅಂತ. ಅದೃಷ್ಟ ಕಣ್ರಿ, ನಿಮ್ಮ ಮುಖ ದರ್ಶನ ಆಗ್ತಿದ್ದ ಹಾಗೆ ಸ್ಪರ್ಶ ಸುಖ ಸಿಕ್ತು. ಸಿನಿಮಾಗಳಲ್ಲಿ ಇಂಥ ರಿಯಲ್ ಡಿಕ್ಕಿ ಆದಾಗ ಲವ್ ಡೆವಲಪ್ ಆಗಿ ಮದುವೆವರೆಗೂ ಹೋಗುತ್ತೆ. ಈಗ ಏನಾಗ್ಬೇಕಾಗಿತ್ತು? ಗುಡ್ ಮಾರ್ನಿಂಗ್ ಹೇಳ್ಬೇಕಾಗಿತ್ತು. ಹೇಳಾಯ್ತಲ್ಲ, ಮೊದ್ಲು ಇಲ್ಲಿಂದ ತೊಲಗಿ. ಗುಬ್ಬಿ, ಗುಡ್ ಮಾರ್ನಿಂಗ್. ಹಾಪಿ, ನಿಮ್ಗೆ ಸ್ವಲ್ಪನೂ ಮ್ಯಾನರ್ಸ್ ಇಲ್ವಾ? ಬೆಳಿಗ್ಗೆ ಎದ್ದ ತಕ್ಷಣ ಕತ್ತೆ ರೀತಿ ಅಡ್ಡ ಬರ್ತಿರಲ್ರಿ. ಇನ್ಮೇಲೆ ನೀವು ನಿಮ್ ಮುಖನ ನನಗ್ ತೋರ್ಸ್ಬೇಡಿ. ನಿಮ್ದು ಮನುಷ್ಯರ ಮುಖ ಅಲ್ಲ, ಕತ್ತೆ ಮುಖ. ಕತ್ತೆ ಮುಖನ? ಹೋಲ್ಡ್ ಡೌನ್. ನಡಿಬೇಕಾದ್ರೆ ಈ ಸ್ಪೀಡ್ ಇರಬಾರ್ದು. ಎದ್ವಾ ಓಡಾಡಿದ್ರೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಯಾವುದೋ ಜ್ಞಾನದಲ್ಲಿ ನಡ್ಕೊಂಡು ಬರ್ತಾ ಇದ್ದೆ. ನಡಿಬೇಕಾದ್ರೆ ಜ್ಞಾನ ಇರ್ಬೇಕಯ್ಯ. ಬೆಂಗಳೂರಿನಂತ ಸಿಟಿಲಿ ನಡೆದಾಡ್ಬೇಕಾದ್ರೆ ಕಾಲಿಗೂ ಕಣ್ಣಿರ್ಬೇಕು. ಇಲ್ಲ ಅಂದ್ರೆ ಲಾರಿಯರ್ ಬಂದು ಗುದ್ದು ಬಿಡ್ತಾರೆ. ಆಮೇಲೆ ನೀನೇ ಬಂದು ಹೇಳ್ತೀಯ ನನ್ಗೆ ತಿಥಿ ಮಾಡಿಸ್ಬೇಕು ಅಂತ. ಯಾವುದೋ ಇದ್ರಲ್ಲಿ ನಾನು ನಿಮ್ಮನ್ನ ನೋಡ್ಲಿಲ್ಲ. ಯಾಕಯ್ಯ? ನನ್ನ ಮುಖ ನೋಡ್ಲಿಕ್ಕೆ ಇಷ್ಟ ಇಲ್ವಾ? ಅಷ್ಟು ಕೆಟ್ಟದಾಗಿದ್ಯಾ ನನ್ನ ಮುಖ? ಅಯ್ಯೋ, ನನ್ನ ಹೆಂಡತಿನೇ ನನ್ನ ಮುಖ ನೋಡ್ತಾ ಇಲ್ಲ. ಅದಕ್ಕೆ ಇನ್ನು ಮುಂದೆ ಯಾರ ಮುಖನೂ ನೋಡ್ಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಇನ್ನು ಮೇಲೆ ನೆಲ ನೋಡ್ಕೊಂಡೇ ನಡಿತೀನಿ. ಅರ್ಥವಾಯ್ತು. ಮುಖ ನೋಡು ಸಮಸ್ಯೆ ಮತ್ತೆ ಶುರುವಾಗಿದೆ. ಏನಂತ ಗಲಾಟೆ? ನಂದು ಕತ್ತೆ ಮುಖ ಅಂತೆ. ಆಗ್ಲಿ ಬಿಡು, ಏನೋಯ್ತು? ಶಾಸ್ತ್ರಿಗಳೇ, ನೀವು ಹಾಗೆ ಅಂತಿರಲ್ಲ. ನಿನ್ನ ಹೆಂಡತಿ ಬೈಲು ಅಂತ ತಾನೆ? ಶಾಸ್ತ್ರಿಗಳೇ, ನಿಮ್ಮ ಶಾಸ್ತ್ರದಲ್ಲಿ ಇದಕ್ಕೇನಾದ್ರೂ ಪರಿಹಾರ ಇದೆಯಾ? ಕತ್ತೆ ಮುಖಕ್ಕೆ ಪರಿಹಾರ ಇಲ್ಲದೆ ಇರುತ್ತೇನೆಯ್ಯ. ಗ್ರಹಗತಿಗಳು ನಡೆಯುವವರೆಗೂ ಆಕಾಶದಲ್ಲಿ ಸೂರ್ಯಚಂದ್ರ ಇರು ತನಕನು ಶಾಸ್ತ್ರಕ್ಕೆ ಬೆಲೆ ಇದ್ದೇ ಇರುತ್ತೆ. ಹೌದು, ಬೆಳಿಗ್ಗೆ ಎದ್ದು ಯಾರ ಮುಖ ನೋಡ್ತೀಯ? ದೇವರ ಫೋಟೋ ನೋಡ್ತೀನಿ. ಆದ್ರೆ ನನ್ನ ಹೆಂಡತಿ ನನ್ನ ಮುಖ ನೋಡಿ ಕತ್ತೆ ಮುಖ ಅನ್ಬಿಟ್ರು. ಕತ್ತೆ ಮುಖ ಒಳ್ಳೇದು ಕಣಯ್ಯ. ನರಿ ಮುಖ ನೋಡಿದ್ರೆ ಒಳ್ಳೇದಾಗತ್ತೆ ಅಂತಾರಲ್ಲ. ಅದು ಅವ್ರವ್ರ ನಂಬಿಕೆ, ಅವ್ರವ್ರ ಶಾಸ್ತ್ರ. ನನ್ನ ಶಾಸ್ತ್ರನೇ ಬೇರೆ ಇದೆ ಕಣಯ್ಯ. ಕತ್ತೆ ಮುಖ ನೋಡ್ರೆ ಒಳ್ಳೇದಾಗುತ್ತೆ. ನೋಡೋಕೆ ಎಲ್ಲಿವೆ ಕತ್ತೆಗಳು? ಕತ್ತೆ ಇಲ್ದೆ ಹೋದ್ರೆ ಏನಂತೆ? ಕತ್ತೆ ಮುಖ ಹೋಲುವಂತ ಮನುಷ್ಯರು ಬೇಕಷ್ಟು ಜನ ಇದ್ದಾರೆ. ಉದಾಹರಣೆಗೆ ನೀನು. ಶಾಸ್ತ್ರಿಗಳೇ, ನಾನು ಕತ್ತೆ ತರ ಕಾಣ್ತೀನ? ನಿನ್ನ ಹೆಂಡತಿನ ಸರ್ಟಿಫಿಕೇಟ್ ಕೊಟ್ಟಿದ್ದಾಳಲ್ಲ. ಆಹಾ, ನಿನ್ನ ಮುಖ ಲಕ್ಷಣ ನೋಡ್ರೆ ಹೆಚ್ಚು ಕಡಿಮೆ ಹಾಗೆ ಕಾಣ್ತೀಯ. ಅದ್ರ ಬಾಲ ಮಾತ್ರ ಇಲ್ಲ. ಶಾಸ್ತ್ರಿಗಳೇ, ನನ್ನ ಹೆಂಡತಿ ಯಕ್ಕ ಚಿಕ್ಕಿ ಹೋಗಿತಾರೆ. ಮಾನ ಇಲ್ಲ, ಮರ್ಯಾದೆ ಇಲ್ಲ ಅಂತ ಹೇಳ್ತಾರೆ. ನಿನ್ನ ಮುಖಕ್ಕೆ ಇದ್ದಕ್ಕಿದ್ದಂತ ಡಿಮಾಂಡ್ ಬಂದ್ರೆ ಅದೇ ಹೇಗೆ ಅಂತ? 1,000 ರೂಪಾಯಿ ದಕ್ಷಿಣೆ ಮಡುಗು, ಹೇಳ್ತೀನಿ. ಶಾಸ್ತ್ರಿಗಳೇ, ನನ್ನ ಜೀವನದಲ್ಲಿ ಯಾವ ಶಾಸ್ತ್ರಿಗಳಿಗೂ 1,000 ರೂಪಾಯಿ ಕೊಟ್ಟವನಲ್ಲ. ಪಟ್ ಅಂತ ಇಸ್ಕೊಂಡ್ಬಿಡಿ, ಇಲ್ಲಾಂದ್ರೆ ಚಟ್ ಅಂತ ಜೇಬಿಗೆ ಹಾಕೊಂಡ್ಬಿಡ್ತೀನಿ. ಪಾಂಡುರಂಗ, ನಿನ್ನ ಮುಖ ಲಕ್ಷಣದಲ್ಲಿ ನಿನ್ಗೆ ಲಾಭ ಇದೆ. ಅದೇ ಹೇಗೆ ಅಂತ? ಮನೆಗೆ ಹೋಗಿ ಗೊತ್ತಾಗುತ್ತೆ. ಶಾಸ್ತ್ರಿಗಳೇ, ನನ್ ಗಂಡ ಯಾವಾಗ್ಲೂ ನನ್ನನ್ನು ಹೊಡಿತಿರ್ತಾನೆ. ಯಾಕೆ ಹೊಡಿತೆ ಅಂತ ಕೇಳಿದ್ರೆ ಮತ್ತೆ ಹೊಡಿತಾನೆ. ನಿನ್ ರಾಶಿಲಿ ಶನಿ ಕಾಟ ಇದೆ. ಶನಿ ಕಾಟ ಬೇರೆ ಅಲ್ಲ, ಗಂಡನ ಕಾಟ ಬೇರೆ ಅಲ್ಲ. ಒಂದ್ ಕೆಲಸ ಮಾಡು, ಬೆಳಿಗ್ಗೆ ಎದ್ದು ಕತ್ತೆ ಮುಖ ನೋಡು, ನಿನ್ಗೆಲ್ಲ ಒಳ್ಳೇದಾಗುತ್ತೆ. ಕತ್ತೆ ಮುಖನ ಅದೆಲ್ಲಿ ಸಿಗುತ್ತೆ ಶಾಸ್ತ್ರಿಗಳೇ? ನಮ್ಮ ಮನೆ ಹತ್ರ ಕತ್ತೆಗಳೇ ಇಲ್ಲ. ಕತ್ತೆ ಮುಖ ಸಿಗ್ಲಿಲ್ಲ ಅಂದ್ರೆ ಪಾಂಡುರಂಗನ ಮುಖ ನೋಡ್ರೆ ಆಯ್ತಪ್ಪ. ಅದೇ ಸಾಧ್ಯ ಶಾಸ್ತ್ರಿಗಳೇ? ಪಾಂಡುರಂಗಂದು ಅದೃಷ್ಟದ ಮುಖ. ಕತ್ತೆ ಮುಖದಲ್ಲಿರುವ ರೇಖೆಗಳೆಲ್ಲ ಪಾಂಡುರಂಗನ ಮುಖದಲ್ಲಿದೆ. ಶಾಸ್ತ್ರಿಗಳೇ, ಈಗ ನಾವು ಅವ್ರ ಮನೆಗೆ ಹೋಗಿ ಮುಖ ತೋರಿಸಿ ಅಂದ್ರೆ ತೋರಿಸ್ತಾರ? ತೋರಿಸ್ದೇನಮ್ಮ, ಧಾರಾಳವಾಗಿ ತೋರಿಸ್ತಾರೆ. ದಕ್ಷಿಣ ಇಟ್ಟು ಅವನ ಮುಖ ನೋಡ್ಕೊಳ್ಳಿ. ಕತ್ತೆ ಮುಖ ನೋಡಿದಾಗ ಏನ್ ಫಲ ಸಿಗುತ್ತೋ ಅದೇ ಫಲ ಸಿಗುತ್ತೆ. ಯಾವಾಗ ಹೋದ್ರೆ ಒಳ್ಳೇದು? ಅವನು ಒಬ್ಬನೇ ಇದ್ದಾಗ ನೋಡೋದು ಒಳ್ಳೇದು. ಅಕಸ್ಮಾತ್ ಬೇರೆ ಮುಖಗಳು ಕಣ್ಣಿಗೆ ಬಿದ್ರೆ? ಕೋತಿ ಮುಖ, ಕರಡಿ ಮುಖ ಎಲ್ಲ ಅವ್ರ ಮೇಲೆ ಇದೆ. ಆದ್ರೆ ಕತ್ತೆ ಮುಖ ನೋಡೋದು ಒಳ್ಳೇದು. ನೀವು ಪಾಂಡುರಂಗನ ಮುಖ ನೋಡಿ ಆಮೇಲೆ ಹೇಳಿ. ಸರಿ ಶಾಸ್ತ್ರಿಗಳೇ, ನಾವಿನ್ ಬರ್ತೀವಿ. ಆಯ್ತು, ನಮಸ್ಕಾರ, ಹೋಗೋಣ. ಪಾಂಡುರಂಗ, ನಿನ್ನ ಅದೃಷ್ಟ ಕುಲಾಯಿಸ್ತು. ಓ ನಮಸ್ಕಾರ. ಏನು ಸಮಾಜ ಸೇವೆ ಮಾಡಿಸ್ಬೇಕಿತ್ತ? ರಸ್ತೆ ಗುಡಿಸ್ಬೇಕಾಯ್ತಾ, ಇಲ್ಲ ಮೋರಿ ಕ್ಲೀನ್ ಮಾಡ್ಬೇಕಾಯ್ತಾ? ಆ ಕೆಲ್ಸಕ್ಕೆ ಅಂತಾನೆ ನಮ್ ಜಾಜತ್ಕೆ ಇದಾರೆ. ಆದ್ರೆ ಫೋಟೋಗ್ರಾಫರ್ನ ಚಾನಲ್ ಅವ್ರನ್ನ ತಾವೇ ಕರ್ಕೊಂಡ್ ಬರ್ಬೇಕಾಗತ್ತೆ. ನಾವು ಅದಕ್ಕೆ ಬಂದಿಲ್ಲ. ಮತ್ ಇನ್ನೇನಿಗೆ ಕತ್ತೆ ಮುಖ ನೋಡಕ್ಕೆ? ನಮ್ಮನೇಲಿ ಕತ್ತೆ ಎಲ್ಲಿದೆ? ಬದ್ದು
ಅವರು ನಿನ್ನ ಮುಖನೇ ಕತ್ತೆ ಮುಖ ಅನ್ಕೊಂಡ್ಬಿಟ್ಟಿದ್ದಾರೆ ಕಣೋ. ಬಿಡ್ಬೇಡ ಕಣೋ, ಸರಿಯಾಗಿ ದಬಾಯ್ಸ. ರೇ ಏನ್ರೇ ನಿಮ್ಗೆ ನಾನು ಕತ್ತ ತರ ಕಾಣಿಸ್ತಾ ಇದ್ದೀನ? ಏನಮ್ಮ ಹೋಗಿ ಹೋಗಿ ಪದ್ದುನ ಕತ್ತೆ ಅಂತಿದ್ದೀರಲ್ಲ, ನಿಮ್ಗೆ ನಾನು ಬುದ್ಧಿ ಇದೆಯಾ? ಕತ್ತೆಷ್ಟು ಶ್ರಮಜೀವಿ ಬೇರೆ ಯಾವ ಪ್ರಾಣಿನೂ ಇಲ್ಲ. ಎಷ್ಟೇ ಭಾರ ಹೊಲಿಸಿದ್ಲು ಭಾರ ಹೊತ್ಕೊಂಡು ನಿಂತಿರುತ್ತೆ. ಆದ್ರೆ ಇವನು ದಡ್ಡ ಸೋಬೇರಿ. ಇವನ್ನ ತಗೊಂಡೋಗಿ ಕತ್ತೆ ಹೋಲಿಸಿದ್ಲೆ ಕತ್ತೆಗೆ ಎಷ್ಟು ಬೇಜಾರಾಗೋಣ ಹೇಳಿ. ನಾವು ಬಂದಿರೋದು ಪಾಂಡುರಂಗ ಅವ್ರ ಮುಖ ದರ್ಶನ ಮಾಡೋದಿಕ್ಕೆ. ಹೌದಾ? ಪಾಂಡುರಂಗ ಗಂಡುಗಲಿ ನನ್ನ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳಿ. ಇವನು ನಿನ್ನ ಮುಖ ನೋಡ್ಬೇಕಂತ ಕಣೋ. ನಾವಿನ್ ಬರ್ತೀವಿ. ಏನೋ ಇದು ಬಿಟ್ಲಾ? ಪಾಂಡುರಂಗನ ಮುಖ ದರ್ಶನ ಮಾಡಿ 100 ರೂಪಾಯಿ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಹೋದ್ರಲ್ಲೋ. ಬಿಡ್ಬಾರ್ದು ಕಣೋ, ಈ ವಿಷಯನ ಆದಷ್ಟು ಬೇಗ ಯಾರಿಗೆ ತಿಳಿಸ್ಬೇಕು ಅವ್ರಿಗೆ ತಿಳಿಸ್ಲೇಬೇಕು. ಜಜತ್ಗೆ ಇಷ್ಟ ಆಯ್ತು. ಮೈ ಗಾಡ್, ಹಬಿ ಮುಖ ದರ್ಶನ ಮಾಡಿ 100 ರೂಪೀಸ್ ಕೊಟ್ಬಿಟ್ಟು ಹೋದ್ರಾ? ಯಾಕೆ? ಅವರು ಕತ್ತೆ ಮುಖ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದು. ಪಾಂಡುರಂಗನ ಮುಖ ನೋಡಿದ್ರು, ಕಾಲಿಗೆ ಬಿದ್ರು, 100 ರೂಪಾಯಿ ದಕ್ಷಿಣ ಕೊಟ್ಟು ಹೋದ್ರು. ಐ ಥಿಂಕ್ ಹಬಿ ಏನೋ ಮಾಟ ಮಂತ್ರ ಮಾಡ್ಸಿರ್ಬೇಕು. ಇಲ್ಲ ಅಂದ್ರೆ ಅವ್ರ ಮುಖ ದರ್ಶನ ಮಾಡಿ ದುಡ್ಡು ಯಾರೋ ಕೊಟ್ಬಿಟ್ಟು ಹೋಗ್ತಾರೆ. ಜಜತ್ಗೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಸ್, ಅದನ್ನ ನೀವು ಕಂಡು ಹಿಡಿಲೇಬೇಕು. ಅದಕ್ಕಿಂತ ಮುಂಚೆ ಬಂದಿದ್ ಲೇಡೀಸ್ ಯಾರು, ಅವ್ರು ಇಲ್ಲಿಗೆ ಯಾವ ಕಾರಣಕ್ಕೆ ಬಂದ್ರು, ಅವ್ರ ಉದ್ದೇಶ ಏನು, ಅವ್ರನ್ನ ಇಲ್ಲಿಗೆ ಕಳ್ಸಿದ್ಯಾರು, ಇದನ್ನೆಲ್ಲ ಕಂಡು ಹಿಡಿದು ನನಗೆ ರಿಪೋರ್ಟ್ ಮಾಡಿ. ಪದ್ದು, ನಾವೇನೋ ಮರ್ತಿದೀವಿ ಅನ್ಸುತ್ತಲ್ವಾ? ಹೋಗ್ತಾ ಬಿಟ್ಲಾ? ಆದ್ರೆ ಅದ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಮರ್ತಿರೋದು 200 ರೂಪಾಯಿನೇ, ತಗೊಂಡ್ ಸಾರಿ. ಅದೇ ಪದ್ದು, ಅಲ್ಲ ಬರ್ತಾ ಇರೋರೇ ಅಲ್ವಾ ನಮ್ಮ ಮನೆಗೆ ಬಂದಿದ್ದು. ಹೌದು ಕಣ ಬಿಟ್ಲಾ, ಬರ್ಲಿ ಇರೋ, ಸರಿಯಾಗಿ ವಿಚಾರಿಸೋಣ. ಹೋಲ್ಡ್ ಆನ್. ನೀವು ನಮ್ಮ ಮನೆಗೆ ಬಂದ್ರಿ, ಪಾಂಡುರಂಗನಿಗೆ 200 ರೂಪಾಯಿ ಕೊಟ್ರಿ, ಆಶೀರ್ವಾದ ತಗೊಂಡ್ರಿ. ಯಾಕೆ? ಅದೆಲ್ಲ ನಿಮ್ಗೆ ಯಾಕೆ? ಅವೆಲ್ಲ ನಮಗ್ ಗೊತ್ತು, ಹೇಳಬೇಕು. ನಿಮ್ದಮ್ಮಯ್ಯ ಹೇಳಿ. ಕತ್ತೆ ಮುಖ ನೋಡಿದ್ರೆ ಒಳ್ಳೇದಾಗುತ್ತೆ ಅಂದ್ರು, ಅದಕ್ಕೆ ಬಂದಿದ್ವಿ. ಆದ್ರೆ ನಮ್ಮನೇಲಿ ಕತ್ತೆ ಎಲ್ಲಿತ್ತು? ಕತ್ತೆ ಸಿಗ್ಲಿಲ್ಲ ಅಂದ್ರೆ ಪಾಂಡುರಂಗ ಅವ್ರ ಮುಖ ನೋಡಿದ್ರೆ ಒಳ್ಳೇದಾಗತ್ತಂತೆ, ಅದಕ್ಕೆ. ನಿಮ್ಗೆ ಯಾರು ಹೇಳಿದ್ದು? ಅದೆಲ್ಲ ನಿಮ್ಗೆ ಯಾಕ್ರಿ? ಅವ್ರ ಮುಖ ನೋಡಿದ್ಮೇಲೆ ನಮ್ಮ ಅರ್ಧ ಕಷ್ಟ ನಿವಾರಣೆ ಆಗಿದೆ. ಬೆಳಿಗ್ಗೆ ತಾನೇ ಫೋನ್ ಬಂದಿತ್ತು, ನಮ್ಮ ಯಜಮಾನ್ರಿಗೆ ಹೋಗಿರೋ ಕೆಲಸ ಮತ್ತೆ ಸಿಕ್ಕಿದೆ ಅಂತ. ಒಳ್ಳೆ ಕತ್ತೆ ಮುಖ ಎಲ್ಲೂ ಸಿಗೋದಿಲ್ಲ. ಆಗಾಗ ಬಂದು ಪಾಂಡುರಂಗ ಅವ್ರ ಮುಖ ನೋಡ್ಕೊಂಡು ಹೋಗ್ತಾರ. ಏ ಬಾರೆ, ಇವ್ರ ಹತ್ರ ಏನ್ ಮಾತು? ಏನೋ ಇದು ಪದ್ದು, ಬಾವನ್ನ ನಮ್ಮನ್ಲೇ ಇಟ್ಕೊಂಡು ಅವ್ರ ಮುಖ ನೋಡ್ತಾ ಇದ್ರೆ ಹೇಗೋ? ನಾವು ಪಾಂಡುರಂಗನ ಮುಖ ದಿನ ನೋಡ್ತೀವಿ, ನಮ್ಗೆ ಯಾಕೋ ಏನು ಒಳ್ಳೇದಾಗಿಲ್ಲ. ಬಹುಶಃ ನಾವು ಅವ್ರ ಮುಖ ನೋಡ್ತಿರೋ ಸರಿ ಇಲ್ವೋ ಏನೋ, ಅಥವಾ ಅವ್ರ ಮುಖ ತೋರಿಸ್ತಾರ ಸರಿ ಇಲ್ವೋ ಏನೋ. ಅಣ್ಣಯ್ಯ ಬೆಳಿಗ್ಗೆಯಿಂದ ಬರೀ ಫೋನ್ಗಳದೇ ಆಗೋಯ್ತು. ಕಾಫಿಲಿ ನೊಣ ಬೀಳೋಕ್ಕಿಂತ ಮುಂಚೆ ಕುಡಿದ್ಬಿಡು. ಏನಮ್ಮ ಇದು? ಕುಡಿಯೋದಕ್ಕಿಂತ ಮುಂಚೆನೆ ಅಸಹ್ಯ ಮಾಡ್ತಿದ್ಯಲ್ಲ. ಮತ್ತಿನ್ನೇನಣ್ಣಯ್ಯ, ಕೆಲಸದಲ್ಲಿ ಮುಳುಗೋಗ್ಬಿಟ್ರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಒಂದು ಧ್ಯಾನನೇ ಇರಲ್ಲ. ಹಲೋ, ಈ ಕಡೆಯಿಂದ ಪಾಂಡುರಂಗ ಗಂಡುಗೋಲಿ, ಆ ಕಡೆಯಿಂದ ಯಾರು? ನಾನು ಕಣಯ್ಯ ಶಾಸ್ತ್ರಿ. ಓಹೋ, ಶಾಸ್ತ್ರಿಗಳೇ, ನಮೋ ನಮಃ. ನಿನ್ನೆ ಯಾರು ಬಂದಿದ್ರಾ? ಹೌದು, ಯಾರೋ ಇಬ್ರು ಲೇಡೀಸ್ ಬಂದ್ರು, 100 ರೂಪಾಯಿ ಕೊಟ್ರು, ಮುಖ ನೋಡಿ ನಮಸ್ಕಾರ ಮಾಡಿ ಹೋದ್ರು. ಇದು ಶುರು ಕಣಯ್ಯ, ಇನ್ಮೇಲೆ ನೋಡು ತಂಡೋಪತಂಡವಾಗಿ ಬರ್ತಾರೆ. ನನಗೆ ತುಂಬಾ ಸಂತೋಷ ಆಗೋಯ್ತು. ನೋಡು, ಸುಮ್ನೆ ಮುಖ ತೋರಿಸ್ಬೇಡ, ಅದಕ್ಕೆ ಡಿಮ್ಯಾಂಡ್ ಇರೋಲ್ಲ. ಇರೋ ಮುಖನ ಏನ್ ಮಾಡ್ಲಿ? ಭಕ್ತಿಯಿಂದ ಕಾಣಿಕೆ ಒಪ್ಸೋರಿ ಮಾತ್ರ ಮುಖ ದರ್ಶನ. ಇಲ್ಲ ಅಂದ್ರೆ ಬಂದವರೆಲ್ಲ ಬಿಟ್ಟಿಯ ಮುಖ ನೋಡ್ಕೊಂಡು ಹೋಗ್ಬಿಡ್ತಾರೆ. ಶಾಸ್ತ್ರಿಗಳೇ, ನೀವು ನನ್ನ ಕಣ್ಣನ್ನ ತೆರೆಸ್ಬಿಟ್ರಿ, ಇನ್ಮೇಲೆ ನಾ ಹಾಗೆ ಮಾಡ್ತೀನಿ. ನೋಡಪ್ಪ, ಕಲೆಕ್ಷನ್ ದುಡ್ಡಲ್ಲಿ ನನಗೂ ಸ್ವಲ್ಪ ಕೊಡ್ಬೇಕಾಗುತ್ತಪ್ಪ. ಹಲೋ ಹಲೋ, ಸಿಗ್ನಲ್ ಸಿಗ್ತಾ ಇಲ್ಲ. ಹಲೋ 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 ಹಲೋ. ನಾವು ಬೇರೆಯವರಿಂದ ಐಡಿಯಾ ತಗೊಳ್ತೀವಿ, ಬರೋ ದುಡ್ಡಲ್ಲಿ ಶೇರ್ ಮಾತ್ರ ಕೊಡೋದಿಲ್ಲ. ಇಬ್ರು ಹೆಂಗಸರು ನಮ್ಮ ಮನೆಗೆ ಬಂದು ದಕ್ಷಿಣೆ ಕೊಟ್ಟು ನಮ್ಮ ಬಾವನ್ ದರ್ಶನ ಮಾಡಿ ಅವ್ರ ಆಶೀರ್ವಾದ ತಗೊಂಡಿದ್ದಾರೆ. ಅವ್ರು ಒಳ್ಳೇದಾಗಿದೆ ಅಂತಲ್ಲ, ಅದಕ್ಕೆ ದಿನಾಗ್ಲೂ ಬರ್ತಾರಂತವ್ರು. ಬಟ್ ಅದೇ ಓಲ್ಡ್ ಫೇಸ್ ನಾವು ದಿನನಿತ್ಯ ನೋಡ್ತಾ ಇದೀವಿ, ನಮ್ಗೆ ಯಾಕೆ ಒಳ್ಳೇದಾಗಿಲ್ಲ? ಮನೆ ಮದ್ದು ಮದ್ದಲ್ಲ. ಲೇ, ಹಿತ್ಲು ಗಿಡ ಮದ್ದಲ್ಲ ಅಲ್ವೇನೋ ಗಾದೆ ಅದು? ಲೋ ತಿಕ್ಲು, ನಮ್ಮ ಮನೇಲಿ ಎಲ್ಲಿದ್ಯೋ ಹಿತ್ಲು? ಹಾಗಿದ್ರೆ ಇನ್ಮೇಲೆ ನಾವು ದಿನ ಪಾಂಡುರಂಗನ ಮುಖ ದರ್ಶನ ಮಾಡ್ಬಿಡೋಣ. ಇನ್ಮೇಲೆ ಹಬಿ ಮುಖ ನೋಡಿದ್ರೆ ಒಳ್ಳೇದಾಗುತ್ತೋ ಇಲ್ವೋ ಅಂತ ಚೆಕ್ ಮಾಡೇ ಬಿಡೋಣ.
ಐ ಎಂ ವಿಠಲಮೂರ್ತಿ MA. ಏನಪ್ಪ ಎಲ್ಲಿದ್ದೀರಾ? ಯಾಕಮ್ಮ ಏನಾಯ್ತು? ಮನೆ ಮುಂದೆ ಸಿಕ್ಕಾಪಟ್ಟೆ ಜನ ಸೇರ್ಬಿಟ್ಟಿದ್ದಾರೆ, ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು, ಬೇಗ ಬನ್ನಿಪ್ಪ. ಯಾಕಮ್ಮ ಜನ ಸೇರಿದ್ದಾರೆ? ನಿಮ್ಮ ಅಣ್ಣ ಏನಾದ್ರು ಕಿತಿಪಿ ಕೆಲಸ ಮಾಡದ್ನಾ? ಇಲ್ಲಪ್ಪ, ಅಣ್ಣನ್ ಮುಖ ನೋಡಕ್ಕೆ ಜನ ಬರ್ತಾ ಇದ್ದಾರೆ. ಜನ ದುಡ್ಡು ಕೊಡ್ತಾರೆ, ಅಣ್ಣನ್ ಮುಖ ನೋಡ್ತಾರೆ, ಹೋಗ್ತಾರೆ. ಆಯ್ತಮ್ಮ, ಈಗ್ಲೇ ಬರ್ತೀವಿ. ಏನಂತ? ಮನೆ ಮುಂದೆ ಜನಗಳು ಕ್ಯೂ ಅಂತ ಕಣೋ. ದುಡ್ಡು ಕೊಡದಂತೆ ಬಾವನ್ ಮುಖ ನೋಡದಂತೆ, ದುಡ್ಡು ಕೊಡದಂತೆ ಬಾವನ್ ಮುಖ ನೋಡದಂತೆ. ನಾವಿಲ್ಲಿ ಕೆಲಸ ಇಲ್ದಿರ ಒದ್ದಾಡ್ತಾ ಇದೀವಿ, ಅವ್ನು ಮುಖ ನೋಡೋದಿಕ್ ದುಡ್ಡು ಕೊಡ್ತಿದಾರಲ್ಲ. ಮೈ ಗಾಡ್, ಹಬ್ಬಿ ಮುಖದಲ್ಲಿ ಲಕ್ ಇದೆಯೋ ಇಲ್ವೋ ಅನ್ನೋದನ್ನ ಇಮಿಡಿಯೇಟ್ ಆಗಿ ಚೆಕ್ ಮಾಡೋಣ ಬನ್ನಿ. ಕಮ್ ಫಾಸ್ಟ್. ನೋಡಿ, ನೂಕು ನುಗ್ಗಲು ಮಾಡ್ಕೋಬೇಡಿ. 100 ರೂಪಾಯಿ ಕೊಟ್ಬಿಟ್ಟು ದರ್ಶನ ಪಡ್ಕೊಂಡು ಹೋಗಿ. ಒಬ್ಬೊಬ್ಳಾಗ್ ಬನ್ನಿ. ಮೇಡಮ್, ನಾವು ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೀವಿ. ನೋಡಿ, ಸ್ಪೆಷಲ್ ದರ್ಶನ ಬೇಕು ಅಂದ್ರೆ 500 ರೂಪಾಯಿ ಆಗುತ್ತೆ. ಈ ಕಡೆಯಿಂದ ಬಿಡ್ತೀವಿ. ಯಾರು ಬರ್ತಿಲ್ಲ ಬನ್ನಿ. ಹೋಗಮ್ಮ, ಹೋಗು. ಇಲ್ಲಿ 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 ಇಲ್ಲಿ. ಏನ್ರಿ ಇದು ಸ್ಪೆಷಲ್ ದರ್ಶನ ಅಂತ ಹೇಳಿ ನಮ್ಗಿಂತ ಲೇಟ್ ಆಗಿ ಬಂದವ್ರನ್ನೆಲ್ಲ ಬಿಡ್ತಾ ಇದ್ದೀರಾ? ಅವನು ಜಾಸ್ತಿ ದುಡ್ಡು ಕೊಟ್ಲು, ಅದಕ್ಕೆ ಅವ್ರನ್ನ ಮುಂಚೆ ಬಿಡ್ತಾ ಇದ್ದೀನಿ. ಏನ್ ತಪ್ಪು? ದುಡ್ಡಿನ ಮುಖ ನೋಡ್ಬೇಡ್ರಿ, ಹಾಗೆಲ್ಲ ಕ್ಯೂ ಬಿಟ್ಟು ಹೋಗ್ಬಾರ್ದು. ಇದನ್ ತಿರುಪತಿ ಕೆಟ್ಟೋಯ್ತಾ? ಜಾಸ್ತಿ ಗಲಾಟೆ ಮಾಡಿದ್ರೆ ದರ್ಶನ ಕ್ಲೋಸ್ ಮಾಡ್ಬಿಡ್ತೀನಿ. ಎಲ್ಲ ಮನೆ ಹೋಗ್ಬೇಕಾಗುತ್ತೆ. ತಪ್ಪಂಗೆ ನಿಂತ್ಕೊಳ್ಳಿ. ಮೈ ಗಾಡ್, ಏನಿದು ಎಲೆಕ್ಷನ್ ಕ್ಯೂ ತರ ಇದೆ. ಪಾಂಡ್ರಂಗನ್ ಮುಖ ನೋಡೋದಿಕ್ಕೆ ದುಡ್ಡು ಕೊಡೋದಿಕ್ ನಿಂತಿದ್ದಾರೆ ಜಾಜಿ ಅವ್ರೆ. ಪದ್ದು ಆಗಿದ್ದಾಗೋಗ್ಲಿ, ನುಗ್ಬಿಡೋಣ ನಡಿಯ. ಏನ್ರಿ, ನಾವಿಲ್ಲಿ ನಿಂತಿರೋದು ಕಾಣ್ತಾ ಇಲ್ವಾ? ನುಗ್ತೀರಾ? ರೀ, ನಾವ್ ಇದ ಮನೆಯವರು, ನಾವ್ ಕ್ಯೂನಲ್ಲಿ ಬರಲ್ಲ. ಯಾರಾದ್ರೂ ಕ್ಯೂ ಅಲ್ಲಿ ಬರ್ಬೇಕು, ಬಿಡಲ್ಲ, ನಿಂತ್ಕೊಳ್ಳಮ್ಮ ಅಲ್ಲಿ. ಅವ್ರ ಮುಖ ನೋಡ್ಬೇಕು ಕಣ್ರಿ. ನಾವು ಮುಖ ನೋಡಕ್ಕೆ ಬಂದಿರೋದು, ಕ್ಯೂ ಅಲ್ಲಿ ನಿಂತ್ಕೊಳ್ಳಲ್ಲ. ಹೊಡಿಬೇಡಿ, ಗಲಾಟೆ ಮಾಡ್ಕೋಬೇಡಿ. ಇವರು ನಮ್ಮ ಯಜಮಾನ್ರು. ಏನಮ್ಮ, ಏನ್ ಚಿಕ್ಕ ಹುಡುಗ ಅನ್ಕೊಂಡ್ಬಿಟ್ಟಿದಾನ? ಮೊದ್ಲು ಪ್ಯಾಂಟ್ ಹಾಕಣ ಕೇಳು. ಇವರೆಲ್ಲ ನಮ್ಮ ಮನೆಯವ್ರನ್ನ ಒಳಗಡೆ ಬಿಡಲ್ಲ ಅಂದ್ರೆ ಹೇಗೆ? ಆಮೇಲೆ ನಿಮ್ಗೆ ಕತ್ತೆ ಮುಖ ನೋಡಿದ ಫಲ ಸಿಗೋದೇ ಇಲ್ಲ ಅಷ್ಟೇ. ಮೇಡಮ್, ಯಾರಾದ್ರೂ ಆಗ್ಲಿ ಕ್ಯೂ ಅಲ್ಲಿ ಬರ್ಬೇಕು. ಬಂದಿಲ್ಲ ಅಂದ್ರೆ ಬಿಡ್ತೀವಿ ಅಷ್ಟೇ. ಓಕೆ ಓಕೆ, ಪದ್ದು ಬಿಟ್ಲಾ, ನಾವು ಕ್ಯೂ ನಲ್ಲಿ ನಿಂತ್ಕೊಳ್ಳೋಣ ಬಂದ್ರು. ಮೊದ್ಲೇ ಕೆಲಸ ಮಾಡಿದ್ರೆ ಧರ್ಮದೇವ್ ತಿನ್ನ ತಪ್ಪಿತ್ತಾ? ರಂಗತ್ತೆ, ನಾನ್ ಪಾಂಡ್ರಂಗನ್ ಮುಖ ನೋಡ್ಬೇಕು. ದುಡ್ಡು ಹಾಕಿಬಿಟ್ಟು ಆಮೇಲೆ ದರ್ಶನ ಪಡ್ಕೊಂಡು ಹೋಗ್ಬೇಕು. ನಾನು ಮನೆಯವ್ರು, ನಾನು ದುಡ್ಡು ಹಾಕ್ಬೇಕಾ? ಮನೆಯವ್ರಿಗೆ ಜಾಸ್ತಿ ದುಡ್ಡು, ಒಬ್ಬೊಬ್ಬರಿಗೆ 500 ರೂಪಾಯಿ. ಓಕೆ ಓಕೆ, 3 ಮೆಂಬರ್ಸ್ ಇದ್ದ 1500 ರೂಪೀಸ್ ತಗೊಳ್ಳಿ. ಕೊಡಿ. ಬನ್ರಿ ಹೋಗೋಣ. ನಾನು ಏನ್ ಕಿತ್ತಾಡ್ತಾವಪ್ಪ ಇವು. ಹಬಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಂದು ಕತ್ತೆ ಮುಖ ಅಂತ ನೀವೇ ತಾನೇ ಹೇಳಿದ್ದು. ಅದಕ್ಕೆ ನನ್ನ ಮುಖ ನೋಡೋದಕ್ಕೆ ಜನ ಬರ್ತಾ ಇದ್ದಾರೆ. ಇದ್ರ ಕ್ರೆಡಿಟ್ ಎಲ್ಲ ನಿಮ್ಗೆ ಸೇರಿದ್ದು. ಅಲ್ಲ, ಆ ಮುಖಕ್ಕೆ ಅಷ್ಟೊಂದು ಡಿಮಾಂಡ್ ಅಂದ್ರೆ ನಂಬಕ್ಕೆ ಆಗ್ತದೆ. ಆ ಮುಖ ನೋಡಿದ್ರೆ ಅದೃಷ್ಟ ಕುಲಾಯಿಸುತ್ತಾ? ನಂಗೆ ಯಾಕೋ ಡೌಟ್. ಜಾಜೇತ್ಗೆ ಅದ್ರ ಬಗ್ಗೆ ಏನ್ ಕೇಳ್ತೀರಾ? ಒಬ್ಬ ಕಾರ್ಪೊರೇಟರ್ ಬಂದಿದ್ದ, ಅವನ್ ಮಗನ್ಗೆ ಕಾನ್ವೆಂಟ್ ಅಲ್ಲಿ ಸೀಟ್ ಬೇಕಿತ್ತಂತೆ. ಅಣ್ಣನ್ ಮುಖ ನೋಡ್ಕೊಂಡು ಹೋದ ತಕ್ಷಣ ಅವನ್ ಮಗನ್ಗೆ ಸೀಟ್ ಸಿಕ್ಬಿಡ್ತಂತೆ. ಅದೃಷ್ಟ ಅಂದ್ರೆ ಇದಲ್ವಾ? ಆಮೇಲೆ ಇನ್ನೊಬ್ಬ ಬಂದಿದ್ದ, ಅವನ್ಗೆ ಆಪರೇಷನ್ ಮಾಡಿಸ್ಕೋಬೇಕಿತ್ತಂತೆ. ಅಣ್ಣನ್ ಮುಖ ನೋಡ್ಕೊಂಡು ಹೋದ ತಕ್ಷಣ ಸರ್ಕಾರಿ ಕೋಟಾದಲ್ಲಿ ಫ್ರೀ ಆಗಿ ಆಪರೇಷನ್ ಆಗೋಯ್ತಂತೆ. ಲಾಸ್ಟ್ ಟೈಮ್ ನಾನು ಹಬಿ ಮುಖ ನೋಡದೆ ಹೋಗಿದ್ದಕ್ಕೆ ಎಲೆಕ್ಷನ್ ಟಿಕೆಟೇ ಸಿಗ್ಲಿಲ್ಲ. MP ಎಲೆಕ್ಷನ್ಗೆ ಇನ್ನ 5 ವರ್ಷ ಕಾಯ್ಬೇಕಲ್ಲಪ್ಪ. ಇಲ್ಲ ಜಾಜಿ ಅವ್ರೆ, ಪಾಂಡ್ರಂಗನ್ ಮುಖ ನೋಡೋದಕ್ಕೆ ದುಡ್ಡು ಕೊಟ್ಟು ಅಷ್ಟೊಂದು ಜನ ಬರ್ತಿದ್ದಾರೆ ಅಂದ್ರೆ ಅವ್ರಿಗೆಲ್ಲ ಒಳ್ಳೇದಾಗ್ತಿದೆ ಅಂತ ಅರ್ಥ. ಪದ್ದು, ನಾವು ಬಾವನ್ ಮುಖ ನೋಡ್ಲೇಬೇಕು. ಜಾಜಿ ಅವ್ರೆ, ನೀವು ಸ್ವಲ್ಪ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ನಂಗೆ ಬಿಟ್ಲಂಗೆ ದಿನಾಗ್ಲೂ ಪಾಂಡ್ರಂಗನ ಮುಖ ದರ್ಶನ ಮಾಡಿಸ್ತೀರಾ? ನಾನು ಅವ್ರ ಮುಖ ನೋಡೋದಕ್ಕೆ ವೇಟಿಂಗು. ನನ್ನ ಮಗನ ಮುಖನ ನೋಡೋದಿಕ್ಕೆ ವೇಟಿಂಗ್ ಅಂತೆ, ವೇಟಿಂಗ್. ಏನಮ್ಮ, ಆವತ್ತು ನನ್ನ ಮಗ ನಿನ್ನ ಮುಖ ನೋಡೋದಕ್ಕೆ ಬಂದಾಗ ಏನಂದೆ ನೀನು? ಕತ್ತೆ ಮುಖ ಹಂಗೆಲ್ಲ
ಮಲ್ಸೋಯ್ತಾ? ಅತ್ತೆ ಹಳೇದನ್ನೇ ಮತ್ತೆ ಮತ್ತೆ ನೆನಪು ಮಾಡಬೇಡಿ. ಸಾಕು ಸುಮ್ನಿರಮ್ಮ. ಊಸಲು ಉಳ್ಳಿತಲ್ಲ, ಬಣ್ಣ ಬದಲಾಯಿಸಬೇಡ. ನೀನು ನನ್ನ ಮಗನ ಮುಖನ ನೋಡದೆ ಇದ್ರೆ ಏನಂತೆ? ನನ್ನ ಮಗನ ಮುಖನ ಸಾವಿರಾರು ಜನ ದುಡ್ಡು ಕೊಟ್ಟು ನೋಡ್ತಾ ಇದ್ದಾರೆ ಗೊತ್ತಾ? ಅಮ್ಮ, ಜಾಜಿ ಅಕ್ಕೆ ಈಗಲೇ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಸಾರಿ ಕೇಳಿದ್ರು. ಸಾಕು ತೆಪ್ಪಗ್ ನಿಂತ್ಕೊಳೆ. ಸಾಲಿ ಕೇಳಬೇಕಾದ್ದು ನೀನಲ್ಲ, ಅವಳು. ಅತ್ತೆ ನನ್ನ ಹಬಿ ಮುಖನ ನಾನು ನೋಡ್ಲೇಬಾರ್ದಾ? ನೀನ್ ತಾನೇ ಬೊಗಳಿದ್ದು ನೋಡಲ್ಲ ಅಂತ. ಅತ್ತೆ ನನ್ನಿಂದ ತಪ್ಪಾಗೋಗಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅತ್ತೆ ಬ್ಲೆಸ್ ಮೀ. ಆಹಾಹಾಹಾಹಾ. ನೀನು ಒಂದು ಬೆರಳಿಂದ ಠನ್ 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 ಅಂತ ನಮಸ್ಕಾರ ಮಾಡಿದ ತಕ್ಷಣ ನನ್ನ ಕೋಪ ಎಲ್ಲ ಮಂಜಿದ ಗಡ್ಡೆಯಂತೆ ಕಾಲಾಗಿ ಹೋಯ್ತು. ನನ್ನ ಮಗನ ಮುಖ ತಾನೇ ನೋಡ್ಕೋ. ಮದುವೆ ಆಗಿದೆ, ಚಡ್ಡಿ ಹಾಕೊಂಡ್ ಬಂದಿದ್ಯಾ, ನಾಚಿಕೆ ಆಗಲ್ಲ ನಿನ್ಗೆ? ಮಹನೀಯರೇ, ನೀವೆಲ್ಲರೂ ಪಾಂಡುರಂಗನ ಮುಖ ದರ್ಶನ ಮಾಡೋದಕ್ಕೆ ಬಂದಿದ್ದೀರಾ ಅಂತ ಗೊತ್ತು. ಆದರೆ ನಾವೆಲ್ಲ ಮನೆಯವರಾಗಿರೋದ್ರಿಂದ ದಯಮಾಡಿ ನಮಗೆ ಮೊದಲು ಮುಖ ದರ್ಶನ ಮಾಡೋಂಥ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕೋರಿಕೆ. ಮನೆಯವರಾದ್ರೆ ಏನಂತೆ, ನಾವು ಬರೋದಕ್ಕಿಂತ ಮುಂಚೆ ಬಂದು ಮುಖ ನೋಡ್ಕೊಂಡು ಹೋಗ್ಬೇಕಾಗಿತ್ತು. ಬನ್ರಿ ಕ್ಯೂ ನಿಂತ್ಕೊಳ್ಳೆ. ನನ್ನ ಹಬಿ ಮುಖ ನೋಡೋದಕ್ಕೆ ನಾನು ಕ್ಯೂನಲ್ಲಿ ನಿಲ್ಬೇಕಾ? ನೀವು ನಿಮ್ಮ ಅಬ್ಬಿ ಮುಖ ನೋಡಲ್ಲ ಅಂದ್ಮೇಲೆ ಆ ಮುಖಕ್ಕೆ ವ್ಯಾಲ್ಯೂ ಬಂದಿರೋದು. ಹೋಗಮ್ಮ ಸೈಡ್ಗೆ. ನಿನ್ ಗಂಡನ ಮುಖ ನೋಡ್ಬೇಕಂದ್ರೆ ಸೈಜ್ಗಳು ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀಯ. ಓಕೆ ಓಕೆ ಓಕೆ, ನೀವು ಮೊದಲು ದರ್ಶನ ಮಾಡ್ಕೊಳ್ಳಿ, ಆಮೇಲೆ ನಾವು ಮಾಡ್ಕೋತೀವಿ. ಕ್ಯೂನಲ್ಲಿ ನಿಂತ್ಕೊಳ್ರು. ಕೊಡಿ ಕೊಡಿ ಕೊಡಿ. ಜನಗಳ ಕೈಲಿ ಉಗಿಸ್ಕೊಂಡಿದ್ದಾಯ್ತಾ? ಅದಕ್ಕೆ ಯಾರಿಗೆ ಯಾವಾಗ ಬೆಲೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ದುಡ್ಡು ಕೊಟ್ಬಿಟ್ಟು ಹೋಗು. ಸೇಮ್ ಓಲ್ಡ್ ಫೇಸ್. ಪಾಂಡುರಂಗ, ನಾವು ಕಣ ಪದ್ದು ಬಿಟ್ಲಾ, ನಾವು ದುಡ್ಡು ಕೊಟ್ಟೆ ಬಂದಿದ್ದೀವಿ. ಮಗನೇ ಒಳ್ಳೇದಾಗ್ಲಿ. ಒಳ್ಳೆ ಅಂದ್ರೆ ನಿಮ್ಗೂ ಒಳ್ಳೇದಾಗ್ಲಿ. ಬರ ಹೋಗೋಣ. ಲೇ ದಂಡ ಪಿಂಡಗಳ ಪ್ರಸಾದ ಬೇಡವೇನ್ರು? ಡೈಲಿ ಮುಖ ನೋಡ್ತಾ ಇರಿ, ಒಂದಲ್ಲ ಒಂದಿನ ಒಳ್ಳೇದಾಗಿ ಆಗುತ್ತೆ. ಆದ್ರೆ ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಅದ್ರ ಜೊತೆಗೆ ಮನಿ ಬೇರೆ ಕೊಡ್ಬೇಕು. ಹಾರಿಬಲ್. ಏನಮ್ಮ ಪಲ್ಲು, ಸಾರ್ವಜನಿಕರಿಗೆ ಮುಖ ತೋರ್ಸೋದಕ್ಕಿಂತ ಮುಂಚೆ ಮನೆಯವರಿಗೆ ಫಸ್ಟ್ ಮುಖ ತೋರ್ಸೋದಕ್ಕೆ ನಿಮ್ಮ ಅಣ್ಣಂಗೆ ಒಂದು ಮಾತು ಹೇಳಿ ನೋಡಮ್ಮ. ಹಾಗೆಲ್ಲ ಆಗತ್ತೇನಪ್ಪ? ಅಣ್ಣಯ್ಯ ಈಗ ನಮ್ ಸ್ವತ್ತಲ್ಲ, ಪಬ್ಲಿಕ್ ಪ್ರಾಪರ್ಟಿ. ಲೋಪದ್ದು ನಾಳೆ ನನಗೆ ಇಂಟರ್ವ್ಯೂ ಇದೆ ಕಣೋ. ಆಗಿದ್ದಾಗೋಗ್ಲಿ, ಬಾವನ ಮುಖ ನೋಡ್ಕೊಂಡೆ ಇಂಟರ್ವ್ಯೂಗೆ ಹೋಗ್ತೀನಿ. ನಾನು ಅಷ್ಟೇ, ನಾಳೆ ಮಹಿಳಾ ಸಂಘದಲ್ಲಿ ಇಂಪಾರ್ಟೆಂಟ್ ಸ್ಪೀಚ್ ಇದೆ. ಆಗಿದ್ದಾಗೋಗ್ಲಿ, ಹಬ್ಬಿ ಮುಖ ನೋಡ್ಕೊಂಡೇ ಹೋಗ್ತೀನಿ. ನೀವಿಬ್ರು ನೋಡಿದ್ಮೇಲೆ ನಾನು ಸುಮ್ಮನೆ ಇರೋಕ್ಕಾಗುತ್ತಾ? ಜಾಜಿ ಅವ್ರೆ, ನೀವು ನನಗೆ ದುಡ್ಡು ಕೊಟ್ರೆ ನಾನು ಅವ್ನ ದರ್ಶನ ಮಾಡ್ಬಿಡ್ತೀನಿ. ಅಣ್ಣಯ್ಯ, ದಿನಕ್ಕೆ 10,000 ರೂಪಾಯಿ ಸಂಪಾದನೆ ಆಗ್ತಾ ಇದೆ. ಸಾಕು ಬಿಡಮ್ಮ. ದಿನಕ್ಕೆ 10,000 ಅಂದ್ರೆ ತಿಂಗಳಿಗೆ 3 ಲಕ್ಷ. ಲೇ ಮಗನೇ, ಯಾವುದೇ ಕಾರಣಕ್ಕೂ ನಿನ್ನ ಮುಖವನ್ನ ಬಿಟ್ಟಿಯಾಗಿ ಯಾರಿಗೂ ತೋರಿಸಬೇಡ. ನಿನ್ನ ಮುಖದಲ್ಲಿ ಅದೃಷ್ಟ ಇದೆ ಕಣೋ. ಆ ತಿರುಪತಿ ತಿಮ್ಮಪ್ಪ ನೋಡಿದ ಹಾಗೆ ಜನ ನಿನ್ನನ್ನು ನೋಡ್ತಾ ಇದ್ದಾರೆ. ಮಾತೋಶ್ ರಂಗಮ್ಮನವ್ರೆ, ದಿನ ಅವ್ರಿಗೆ ಮುಖ ತೋರಿಸ್ತಾ ಇದ್ರೆ ನನ್ನ ಕೆಲಸ ಕಾರ್ಯ ಆಗೋದು ಯಾವಾಗ? ಅಣ್ಣಯ್ಯ, ಇದಕ್ಕಿಂತ ಸಂಪಾದನೆ ಬೇಕಾ ನಿನಗೆ? ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಬಿಟ್ಬಿಡು. ಜಾಜತ್ಗೆ ಏನಾಯ್ತು? ರಸ್ತೆಯಲ್ಲಿ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ರು. ಆಂಟಿ ಸೈಡ್ಗೆ ಹೋಗಿ ಬಾಲ್ ಬೀಳುತ್ತೆ ಅಂತ ಹೇಳಿದ್ರು. ನಾನು ಹಬಿ ಮುಖ ನೋಡಿದ್ನಲ್ಲ, ಏನೇ ಆದ್ರೂ ಒಳ್ಳೇದೇ ಆಗುತ್ತೆ ಅಂತ ಹೋದೆ. ಬಾಲ್ ಬಿತ್ತು, ಹೋಗಿದ್ ಮೂಳೆ ಫ್ರಾಕ್ಚರ್ ಆಯ್ತು. ಏನಮ್ಮ ಪಲ್ಲು, ನಿಮ್ಮ ಅಣ್ಣನ ಮುಖ ದರ್ಶನ ಮಾಡ್ಕೊಂಡು ಹೋಗ್ಬಾರ್ದಾಯ್ತು ಕಣಮ್ಮ. ಏನಾಯ್ತಪ್ಪ ಇಂಟರ್ವ್ಯೂ? ಎಷ್ಟು ಕಷ್ಟವಾದ ಪ್ರಶ್ನೆಗಳಿಗೆ ಉತ್ತರನ ಬೈಹಾಟ್ ಮಾಡ್ಕೊಂಡು ಹೋಗಿದ್ದೆ. ಯಾವ್ದು ಕಷ್ಟವಾದ ಪ್ರಶ್ನೆಗಳು? ಔರಂಗಜೇಬ್ ಸತ್ತಿದ್ಯಾವಾಗ? ಗೌತಮ ಬುದ್ಧ ಹುಟ್ಟಿದ್ಯಾವಾಗ? ಅಲ್ಲ ಕಣ ಪದ್ದು, ನಾನು ಇಷ್ಟು ಕಷ್ಟವಾದ ಪ್ರಶ್ನೆಗಳಿಗೆ ಉತ್ತರನ ಬೈಹಾಟ್ ಮಾಡ್ಕೊಂಡು ಹೋಗಿದ್ರೆ ಆ ಇಂಟರ್ವ್ಯೂ ಮಾಡೋರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ತು ಅಂತ ಸಿಂಪಲ್ ಆದ ಪ್ರಶ್ನೆನ ಕೇಳಿ ನಮ್ ಯಾಮಾರ್ಸ್ಬಿಡದ. ಏನಪ್ಪ, ನಿಮ್ಗೆ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ತು ಅಂತ ಗೊತ್ತಿಲ್ವಾ? ಮರ್ತೋಗಿದ್ದೀನಿ ಕಣಮ್ಮ. ಯಾಕಮ್ಮ ಹೊಡೆದೆ? ನಮ್ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947. ಅದು ಮಹಾತ್ಮ ಗಾಂಧಿ ಸತ್ತಿದಿಸ್ವಿ ಅಲ್ವಾ? ಯಾಕಮ್ಮ ಮತ್ತೆ ಹೊಡೆದೆ? ಮಹಾತ್ಮ ಗಾಂಧೀಜಿ ಸತ್ತಿದ್ದು 1948. ಲೇ ವಿಟ್ಲ, ಈಗ ಯಾಕಾಗ್ತಿದೆ ಅಂತ ಗೊತ್ತೇನೋ? ಆ ದರಿದ್ರ ಪಾಂಡುರಂಗನ ಮುಖ ದರ್ಶನ ಮಾಡೋದ್ರಿಂದ. ಅವ್ರ ಮುಖ ದರ್ಶನ ಮಾಡಿದ್ದಕ್ಕೇನೆ ನನ್ಗೆ ಸಿಗೋ ಕೆಲಸ ಸಿಗ್ಲಿಲ್ಲ ಕಣ. ಕರೆಕ್ಟ್ ಕಣ್ರು, ಅವ್ರ ಮುಖ ನೋಡಿದಕ್ಕೆ ನನ್ ಮೂಗ್ ಫ್ರಾಕ್ಚರ್ ಆಗಿದ್ದು. ಬಾರೋ, ಈ ವಿಷಯನೆಲ್ಲ ಜನರಿಗೆ ತಿಳಿಸಿ ಪಾಂಡುರಂಗ ಬಿಸ್ನೆಸ್ ನ ಡಲ್ ಮಾಡ್ಬಿಡೋಣ.
ಅಪ್ಪಾಜಿ ಪ್ಯಾಂಟ್ ಹಾಕಿದ್ದೀನಿ. ಇವತ್ತು ನೀನ್ ಗಂಡ್ಸು ಅನ್ಸ್ಕೊಂಡ. ನೋಡಿ ಮಹಿಳೆಯರೇ ಮತ್ತು ಮಹನೀಯರೇ, ನಿಮ್ಮಲ್ಲೆಲ್ಲ ನನ್ನದೊಂದು ನಮ್ರ ವಿನಂತಿ. ನೋಡಿ, ನೀವು ಪಾಂಡುರಂಗನ ಮುಖದರ್ಶನ ಎಷ್ಟೇ ಮಾಡಿದ್ರು ಅದರಿಂದ ಏನು ಪ್ರಯೋಜನ ಇಲ್ಲ. ನಾವು ಅಷ್ಟೇ 500 ರೂಪಾಯಿ ಕೊಟ್ಟು ಸ್ಪೆಷಲ್ ದರ್ಶನ ಅಂತ ಮಾಡಿದ್ವಿ, ಅದರಿಂದ ಏನು ಪ್ರಯೋಜನ ಆಯ್ತು? ಏನು ಆಗ್ಲಿಲ್ಲ. ನಮ್ಮ ವಿಟ್ಲನಿಗೆ ಕೆಲಸ ಸಿಗ್ಲಿಲ್ಲ, ನಮ್ಮ ಜಾಜಿಯವರ ಮೂಗೆ ಮುರಿದೋಯ್ತು. ಅಯ್ಯೋ ಸರ್, ನನ್ನ ಕತೆ ಏನಂತ ಹೇಳಿ ಸರ್, ನನ್ನ ಎಡಗಡೆ ಮೂತ್ರಪಿಂಡ ಫೇಲ್ಯೂರ್ ಆಗೋಯ್ತು. ಹಾಗಾಗಿ ನೀವು ಯಾರು ಪಾಂಡುರಂಗನ ಮುಖದರ್ಶನ ಮಾಡ್ತೀರಾ ನಿಮ್ಮ ನಿಮ್ಮ ಮನೆಗಳಿಗೆ ಹೊರಟು ಬಿಡಿ. ಪಾಂಡುರಂಗನ ಬಗ್ಗೆ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಜಾರ್ಜ್ ಹೊತ್ಬಿಡ್ತೀನಿ. ಕೈ ಕಾಲ್ ಮುರಿದು ಮೂಟೆ ಕಟ್ಬಿಡ್ತೀವಿ. ಗಂಡುಗಲೇಶ್ವರ, ಗಂಡುಗಲೇಶ್ವರ, ಜನರಿಗೆ ಮುಖದರ್ಶನ ಕೊಟ್ಟು 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 ಸುಸ್ತಾಗೋಯ್ತು. ಏ ಮಗನೇ, ಇವತ್ತು 12,000 ರೂಪಾಯಿ ಕಲೆಕ್ಷನ್ ನಾನ್ ತಗೋತೀನಿ ಕಣ. ಎತ್ಕೊಂಡು ಮಜಾ ಮಾಡಿ. ಅಯ್ಯ, ನಿನ್ನ ಬುಕ್ಕುಗಳು ನನ್ನ ಚಿನ್ನ. ಮೈ ಡಿಯರ್ ಹಬಿ, ಜನರಿಗೆ ಮುಖದರ್ಶನ ಕೊಟ್ಟು 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 ಸುಸ್ತಾಗೋಯ್ತು. ನಿಮ್ದೇನ್ರಿ ಗೋಳು? ಹಬಿ, ನಿಮ್ಗೆ ಕತ್ತೆ ಮುಖ ಇದೆ, ಅದಕ್ಕೆ ನೀವು ಪಬ್ಲಿಕ್ ದರ್ಶನ ಕೊಡ್ತಾ ಇದೀರಾ ಅಂತ ಜನಕ್ಕೆ ಗೊತ್ತಾದ್ರೆ ಏನ್ ತಿಳ್ಕೊತಾರ ಗೊತ್ತಾ? ಏನ್ ತಿಳ್ಕೊತಾರೋ? ಜಾಜಿ ಹಬಿಗೆ ಕತ್ತೆ ಮುಖ ಇದೆ ಅಂತ ನಾನು ಹೋದಲ್ಲಿ ಬಂದಲ್ಲೆಲ್ಲ ಆಡ್ಕೊಂಡ್ ನಗಲ್ವಾ? ಅವರಿಗೆಲ್ಲ ಒಳ್ಳೇದಾಗ್ತಿದೆ ರೀ, ಮತ್ತೆ ಯಾಕೆ ಆಡ್ಕೊಳ್ತಾರೆ? ನೋಡಿ ಹಬಿ, ಅದೇನೇ ಒಳ್ಳೇದಾಗದಿದ್ರು ಮೊದ್ಲು ನನಗಾಗ್ಬೇಕು. ನಿಮಗ್ ನಿಜವಾಗ್ಲೂ ನನ್ ಮೇಲೆ ಲವ್ ಇರೋದೇ ಆದ್ರೆ, ನನ್ ಜೊತೆ ಹನಿಮೂನ್ ಬರೋಕ್ ಇಷ್ಟ ಇರೋದೇ ಆದ್ರೆ, ನಾಳೆಯಿಂದನೇ ಮುಖ ದರ್ಶನದ ಪ್ರೋಗ್ರಾಮ್ ನ ಸ್ಟಾಪ್ ಮಾಡಿ. ಏನು, ನೀವು ನನ್ನನ್ನು ಹನಿಮೂನಿಗೆ ಕರ್ಕೊಂಡು ಹೋಗ್ತೀರಾ? ಅದಕ್ಕೆ ತಾನೇ ಮುಖ ದರ್ಶನದ ಪ್ರೋಗ್ರಾಮ್ ನ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇರೋದು. ಯಾವಾಗ ಕರ್ಕೊಂಡು ಹೋಗ್ತೀರಾ? ಪ್ಲಾನ್ ಮಾಡ್ತಾ ಇದೀನಿ ಹಬಿ. ಸ್ವಿಟ್ಜರ್ಲೆಂಡ್ ನಲ್ಲಿ ಕಾಟೇಜ್ ಸಿಗೋದು ಅಂದ್ರೆ ಅಷ್ಟೊಂದು ಸುಲಭ ಅನ್ಕೊಂಡಿದೀರಾ? ಅದ್ರಲ್ಲೂ ನಾನ್ ಬುಕ್ ಮಾಡಿರೋ ಕಾಟೇಜ್ ಮೇಲೆ ಐಸ್ ಬೀಳ್ಬೇಕು. ಕಾಟೇಜ್ ಮೇಲೆ ಐಸ್ ಬೀಳ್ತಿದ್ದ ಹಾಗೆ ನಾವಿಲ್ಲಿಂದ ಹಾರ್ಬಿಡೋಣ. ನೀವು ನನ್ನನ್ನು ಹನಿಮೂನಿಗೆ ಕರ್ಕೊಂಡು ಹೋಗೋದೇ ನಿಜ ಆದ್ರೆ ನಿಮಗ ಬಿಟ್ಟು ಬೇರೆ ಯಾರಿಗೂ ನಾನು ಮುಖ ದರ್ಶನನೇ ಕೊಡಲ್ಲ. ಅಲ್ಲ ಹಬಿ, ನಿಮ್ದು ಕತ್ತೆ ಮುಖ, ನಿಮ್ ಮುಖ ದರ್ಶನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಗೆ ಐಡಿಯಾ ಬಂತು? ನನಗೆಲ್ರಿ ಹೊಳೆಯುತ್ತೆ. ನೀವು ನನ್ನನ್ನ ಕತ್ತೆ ಮುಖ ಅಂತ ಬೈದ್ರಲ್ಲ, ಅದನ್ನ ನಾನು ಶಾಸ್ತ್ರಿ ಅವ್ರಿಗೆ ಹೇಳಿದೆ. ಹೇಗಾದ್ರೂ ಮಾಡಿ ನಿಮ್ಮ ಮುಖಕ್ಕೆ ಡಿಮಾಂಡ್ ಬರ್ಸ್ತೀನಿ ಅಂತ ಈ ರೀತಿ ಐಡಿಯಾ ಕೊಟ್ರು. ಶಾಸ್ತ್ರಿಗಳು ಮಾಡಿರೋ ಗೋಲ್ಮಾಲ ಇದು. ಹೌದು ರೀ, ಇದ್ರಲ್ಲಿ ನಮ್ದು ಏನು ತಪ್ಪಿಲ್ಲ. ಬನ್ನಿ, ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಬಿಡೋಣ. ಎಲ್ಲಿಗೆ? ಸ್ವಿಟ್ಜರ್ಲೆಂಡಿಗೆ ಹೋಗೋಕೆ. ಅಲ್ಲಿ ಕಾಟೇಜ್ ಮೇಲೆಲ್ಲ ಐಸ್ ಬಿದ್ದಿರುತ್ತೆ. ಮುಚ್ಚಿ ಬಾಯಿ. ಐಸ್ ಅಂತೆ ಐಸು. ನಾನು ನಿಮ್ ಬಾಯಿಂದ ನಿಜ ಕಕ್ಕಿಸ್ಬೇಕು ಅಂತಾನೆ ಸ್ವಿಟ್ಜರ್ಲೆಂಡ್ ನಾಟಕ ಮಾಡಿದ್ದು. ಆಕ್ಚುಲಿ ನಿಮ್ದು ಕತ್ತೆ ಮುಖ ಅಲ್ಲ, ಮತ್ತೆ ಕೋತಿ ಮುಖ.